ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯಕ್ಕಾಗಿ ನಡೆಯುತ್ತಿದ್ದ ಹೋರಾಟದಲ್ಲಿ ಇಂದು ದೊಡ್ಡ ದುರಂತವೊಂದು ಸಂಭವಿಸಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ಗ್ರಾಮ ಪಂಚಾಯಿತಿ ನೌಕರರ ಪೈಕಿ ಒಬ್ಬರು ಇಂದು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಈ ಸಾವಿನಿಂದಾಗಿ ಪ್ರತಿಭಟನಾ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರದ ವಿರುದ್ಧ ನೌಕರರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಗುಣಕಿ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಉಸ್ಮಾನ್ ಗಣಿಮುಲ್ಲಾ 45 ಮೃತಪಟ್ಟ ದುರ್ದೈವಿ. ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಹಾಗೂ ಉದ್ಯೋಗ ಭದ್ರತೆ ಸೇರಿದಂತೆ ವಿವಿಧ ಪ್ರಮುಖ ಬೇಡಿಕೆಗಳಿಗಾಗಿ ನಿನ್ನೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಆರಂಭವಾಗಿತ್ತು. ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಉಸ್ಮಾನ್ ಗಣಿ ಇಂದು ಬೆಳಿಗ್ಗೆ ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾರೆ. ಸದ್ಯ ಮೃತದೇಹವನ್ನು ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು, ಮರಣೋತ್ತರ ಪರೀಕ್ಷೆಯ ನಂತರ ಪಾರ್ಥಿವ ಶರೀರವನ್ನು ನೇರವಾಗಿ ಫ್ರೀಡಂ ಪಾರ್ಕ್ನ ಪ್ರತಿಭಟನಾ ಸ್ಥಳಕ್ಕೆ ತರಲಾಗುವುದು ಎಂದು ತಿಳಿದುಬಂದಿದೆ. ನಮ್ಮ ಸಹೋದ್ಯೋಗಿ ಹಕ್ಕುಗಳಿಗಾಗಿ ಹೋರಾಡುತ್ತಲೇ ಬಲಿಯಾಗಿದ್ದಾರೆ. ಮೃತದೇಹವನ್ನು ಮುಂದಿಟ್ಟುಕೊಂಡೇ ನಮ್ಮ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಸಂಘಟನೆಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯ ನೇತೃತ್ವವನ್ನು ರಾಜ್ಯ ಅಧ್ಯಕ್ಷರಾದ ಎಂಬಿ ನಾಡಗೌಡ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೈಬು ಜೈನೆಖಾನ್ ವಹಿಸಿದ್ದು, ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಮಸ್ಯೆ ಇದೆ, ಒಂದ್ ಕಡೆ ಕೆಲಸ ಇಲ್ಲ, ಕೆಲಸ ಕೊಟ್ಟು ಸಂಬಳ ಇಲ್ಲ, ಹಾಗಾಗಿ ಅವರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ. ಇದಕ್ಕೊಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಅನ್ನ ಹುಡುಕ್ಬೇಕು ಅಂತ ನಾವು ಹೇಳಿದ್ವಿ. ಕೆಲವು ಪ್ರಪೋಸಲ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಸೊ ಅದರ ಆಧಾರದಲ್ಲಿ ಸರ್ಕಾರ ಒಂದ್ ಕಡೆ ತೀರ್ಮಾನ ತಗೋಬೇಕು. ಇನ್ನು ಪಂಚಾಯತಿ ನೌಕರರಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತಗೊಳ್ಳಿಕ್ಕೆ ಅಥವಾ ಮನವಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ನೋಡುವಂತವರು ಚಂದ್ರಪ್ಪ ಮತ್ತು ನವೀನ್ ಕುಮಾರ್ ಸರ್ ಅವರು. ಸೊ ಅವರು ಬಂದಿದ್ದಾರೆ ಎರಡೂ ವರ್ಗದ ಪ್ರತಿನಿಧಿಯಾಗಿ. ಆದ್ರೆ ಮೇಲ್ಮಟ್ಟದಲ್ಲಿ ಎರಡೂ ವರ್ಗವನ್ನು ಪ್ರತಿನಿಧಿಸುವವರು ಒಬ್ಬರೇ ಅಧಿಕಾರಿ, ಒಬ್ಬರೇ ಮಂತ್ರಿ ಆಗಿರೋದ್ರಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವರು ಕ್ರಮ ವಹಿಸಬೇಕು ಅನ್ನೋದು ವಿನಂತಿ ಮಾಡ್ತಾ ಅವ್ರನ್ನೆಲ್ಲ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮನವಿ ಪತ್ರವನ್ನು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಓದಿ ಅವರಿಗೆ ಮನವಿಯನ್ನ ಅರ್ಪಿಸಬೇಕು ಅಂತೇಳಿ ವಿನಂತಿ ಮಾಡಿ. ಮಾನ್ಯ ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಬೆಂಗಳೂರು, ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಡಿಸೆಂಬರ್ 20ರಿಂದ ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ನಡೆಸುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳ ಅನ್ವಯ ಈ ಮೂಲಕ ನೀಡುತ್ತಿರುವ ಮನವಿ ಪತ್ರ ಏನೆಂದರೆ, ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವಂತಹ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ಮನ್ಗಳು, ಸಿಪಾಯಿ ಹಾಗೂ ಸ್ವಸ್ಥಗಾರರು ಹೀಗೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರ 17 ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಉಲ್ಲೇಖ 1ರ ಮನವಿ ಪತ್ರದ ಪ್ರಕಾರ, ಅಂದ್ರೆ ಈ ಮೊದಲು ನಾವು ಮನವಿ ಪತ್ರಗಳನ್ನೆಲ್ಲ ಕೊಟ್ಟಿದ್ದೀವಿ, ಏನೂ ಆಗಿಲ್ಲ, ಅದಕ್ಕೆ ನಾವು ಉಲ್ಲೇಖಗಳನ್ನು ಹಾಕಿವಿ. ಉಲ್ಲೇಖ 1ರ ಮನವಿ ಪತ್ರದ ಪ್ರಕಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರ ಧರಣಿ ಸತ್ಯಾಗ್ರಹ ನಡೆದ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದರಿಂದ ಸಚಿವರು ದೂರವಾಣಿ ಮುಖಾಂತರ ಮಾತನಾಡಿ, 1 ವಾರದಲ್ಲಿ ನಿಮ್ಮ ಸಭೆ ಕರೆದು ಪ್ರಮುಖವಾದ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲಾಗುವುದೆಂದು ಭರವಸೆ ಕೊಟ್ಟ ನಂತರ ನಮ್ಮ ಧರಣಿ ಸತ್ಯಾಗ್ರಹವನ್ನ ವಾಪಸ್ ಪಡೆಯಲಾಗಿತ್ತು. ಇದೇ ರೀತಿ ನಾವು ಧರಣಿ ಮಾಡಿದ್ದೀವಿ 2024 ಜುಲೈ. ಅವಾಗ ಇದೇ ರೀತಿ ಭರವಸೆ ಕೊಟ್ಟಿದ್ರು, ಹೋಗಿದ್ದೀವಿ ನಾವು, ಆದ್ರೆ ಏನೂ ಕೆಲಸ ಆಗಿಲ್ಲ.